ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ಅದ್ಭುತವಾಗಿರುವಂತಹ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗ್ ಏನಿದೆ ನಿಮ್ಮ ಲವ್ ಲೈಫಲ್ಲಿ, ಮುಂದೆ ಏನಾಗಬಹುದು, ಯಾವುದೆಲ್ಲ ನಿರ್ಧಾರಗಳು ನಿಮ್ಮ ಪರ್ಸನ್ ತಗೊಳ್ತಾರೆ, ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆ, ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ 666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎನರ್ಜಿನ ಮಿಸ್ ಮಾಡ್ಕೊಳ್ಳೋದಲ್ಲಿ ಲೇಸಿನೆಸ್ ಮಾಡೋದಕ್ಕೆ ಹೋಗ್ಬೇಡಿ, ಭಯ ಪಡೋದಕ್ಕೆ ಹೋಗ್ಬೇಡಿ. ಯಾರೋ ನೋಡ್ಬಿಡ್ತಾರೆ, ಏನೋ ಮಾಡ್ಬಿಡ್ತಾರೆ. ನಿಮ್ಮ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಭಯ ಪಡಬೇಕಂತ ಏನೂ ಇಲ್ಲ. ಇದು ನಿಮಗೆ ಕಳಿಸ್ತಿರುವಂಥ ಯೂನಿವರ್ಸ್ ನಿಮಗೆ ಕೊಡ್ತಿರುವಂಥ ಒಂದು ಎನರ್ಜಿ, ರೈಟ್? ಸೊ ಈಗ ನಿಮ್ಮ ಎದುರಿಗೆ ದೇವರು ಬಂದು ಪ್ರತ್ಯಕ್ಷ ಆಗಿ ನಿಮಗೆ ಏನು ಬೇಕಂತ ಕೇಳಿ ನೀವು ಭಯ ಪಡ್ಕೊಂಡಿದ್ರೆ ನಿಮಗೆ ಬೇಕಾಗಿದ್ದು ಸಿಗತ್ತಾ? ಇಲ್ಲ ಅಲ್ವಾ? ಹಾಗೇನೆ ಕೆಲವೊಬ್ರು ಹೇಳ್ತೀರಾ, ಮ್ಯಾಮ್ ನಂಗೆ ಹೆದರಿಕೆ ಆಗುತ್ತೆ ಕಮೆಂಟ್ ಮಾಡೋಕ್ಕೆ ಅಂತ. ಏನಕ್ಕೆ ಹೆದರಿಕೆ, ಏನಕ್ಕೆ ಭಯ ಪಡಬೇಕು? ಕಮೆಂಟ್ ಮಾಡಿ, ಧೈರ್ಯವಾಗಿ ಕಮೆಂಟ್ ಮಾಡಿ, ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಚಿಂತೆ ಮಾಡಬೇಡಿ. ಓಕೆ, ಎಸ್, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಗ್ರ್ಯಾಟಿಟ್ಯೂಡ್ನ ಹೇಳೋಣ ಯೂನಿವರ್ಸಿಗೆ. ಈ ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಯೂನಿವರ್ಸಿಗೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿ ಥ್ಯಾಂಕ್ ಯು ಹೇಳಿ. ಓಕೆ, ಎಸ್. ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನ 3 ಸಲ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ವ್ಯಕ್ತಿಯ ಹೆಸರು, ಯಾರ ಬಗ್ಗೆ ಈ ರೀಡಿಂಗ್ನ ನೋಡ್ತಿರಲ್ವಾ ಆ ವ್ಯಕ್ತಿಯ ಹೆಸರನ್ನ 3 ಸಲ ಹೇಳ್ಕೊಳ್ಬೇಕು. ಸರಿ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ಇಲ್ಲಿ ನಿಮ್ಮ ವ್ಯಕ್ತಿಯ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವ್ರ ಕಡೆಯಿಂದ ಎಲ್ಲೋ ಒಂದು ಕಡೆ ಒಂದು ಪಶ್ಚಾತ್ತಾಪದ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ. ನಿಮಗೆ ಏನು ನೋವು ಕೊಟ್ಟಿದ್ರು ನಿಮ್ಮ ವ್ಯಕ್ತಿ, ನಿಮ್ಮನ್ನ ನೋಯಿಸಿದಂತಹ ವ್ಯಕ್ತಿ ತನ್ನ ತಪ್ಪಿನ ಅರಿವನ್ನ ಮಾಡ್ಕೊಂಡ್ಬಿಟ್ಟು ಇವಾಗ ನಿಮ್ಮ ಬಳಿ ವಾಪಸ್ ಬರಬೇಕು ಅನ್ನೋಂತಹ ಒಂದು ನಿರ್ಧಾರವನ್ನು ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯಂಥ ಯಾವುದೇ ವಿಷಯದಲ್ಲಿ ನೋವನ್ನು ಮಾಡಿರಬಹುದು. ಆ ವ್ಯಕ್ತಿಗೆ ಈಗ ಪಶ್ಚಾತ್ತಾಪ ಅನ್ನುವಂಥದ್ದು ಕಾಡ್ತಾ ಇದೆ. ವಿಧಿ ಎಲ್ಲೋ ಒಂದು ಕಡೆ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ನಿಮ್ಮಿಬ್ಬರ ಒಂದು ನಡುವೆ ವಿಧಿ ಕೆಲಸ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನೀವು ಮಾಡಿದಂತಹ ಪ್ರಾರ್ಥನೆ, ನೀವು ಸುರಿಸಿದಂತಹ ಕಣ್ಣೀರು, ನೀವು ದೇವರ ಮುಂದೆ ಹಚ್ಚಿದಂತಹ ದೀಪ, ದೇವರ ಮುಂದೆ ಕೂತು ನೀವು ಕಣ್ಣೀರು ಹಾಕಿದಂತಹ ದಿನಗಳದೆಲ್ಲವೂ ಕೂಡ ಈ ಒಂದು ವಿಧಿಯಲ್ಲಿ ಕೌಂಟ್ ಆಗಿದೆ. ಓಕೆ, ನಿಮ್ಮಿಬ್ಬರ ನಡುವೆ ಇದ್ದಂತಹ ಅಂತರವನ್ನ ಕಡಿಮೆ ಮಾಡೋದಕ್ಕೆ ಯೂನಿವರ್ಸ್ ಎಲ್ಲೋ ಒಂದು ಕಡೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೋಸ್ಕರ. ಓಕೆ, ಸೊ ಏನೆಲ್ಲ ನೀವು ಪೂಜೆ ಮಾಡಿದಿರ, ಏನೆಲ್ಲ ನೀವು ರಿಚುವಲ್ಗಳನ್ನು ಮಾಡಿದಿರ, ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುವಂಥ ಹಂತಕ್ಕೆ ಬಂದಿದೆ ಅನ್ನುವಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಎಷ್ಟೋ ದಿನ ಆಯ್ತಲ್ವ ನೀವು ಕಣ್ಮುಚ್ಚಿ ಕರೆಕ್ಟಾಗಿ ನಿದ್ದೆ ಮಾಡ್ದೇನೆ, ಚೆನ್ನಾಗಿ ನಿದ್ದೆ ಮಾಡ್ದೇನೆ. ಇಲ್ಲಿ ನಿಮಗೆ ಬರ್ತಿರೋ ಸಂದೇಶ ಏನು ಅಂತ ಹೇಳಿದ್ರೆ, ಚೆನ್ನಾಗಿ ಕಣ್ಮುಚ್ಚಿ ನಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು ಬರ್ತಿದೆ. ಯಾಕಂತ ಹೇಳಿದ್ರೆ ಕಣ್ಮುಚ್ಚಿ ಚೆನ್ನಾಗಿ ನಿದ್ದೆ ಮಾಡಿದಾಗ ನಾಳೆಯ ಒಂದು ಬೆಳಗಾಗುವಂತಹ ಬೆಳಕೇನಿರುತ್ತೆ ಅಲ್ವಾ, ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಭರವಸೆನ ತರುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಎನರ್ಜಿ ಹೇಗಿದೆ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಸೋಲ್ ಕನೆಕ್ಷನ್, ಸೋಲ್ ಬಾಂಡಿಂಗ್. ಆ ಸೋಲ್ ಕನೆಕ್ಷನ್ ಅನ್ನೋಂಥದ್ದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಬಾಯಿ ಬಿಟ್ಟೆಲ್ಲದನ್ನು ಹೇಳ್ಬೇಕಂತ ನೆಸಸರಿ ಇರಲ್ಲ. ಒಂದು ಕಣ್ಣಿನ ನೋಟ ಸಾಕು, ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಅದರಲ್ಲೇ ಗೊತ್ತಾಗ್ತವ್ರ ಒಂದು ಭಾವನೆ ಏನಿದೆ, ಅವ್ರು ಏನಕ್ಕೆ ಮೆಸೇಜ್ ಮಾಡಿದ್ದಾರೆ, ಅವರಲ್ಲಿ ಏನು ನಡೀತಿರ್ಬೋದು ಅವ್ರ ಮನಸ್ಸಲ್ಲಿ ಅಲ್ವಾ. ಸೊ ಎಷ್ಟೋ ವಿಷಯಗಳು ಅವ್ರು ಹೇಳ್ದೇನೆ ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ಹಾಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಸೋಲ್ ಕನೆಕ್ಷನ್ ಇದೆ ಅನ್ನೋವಂಥದ್ದು. ಇಲ್ಲಿ ನಿಮ್ದು ಕೇವಲ ಒಂದು ದೈಹಿಕ ಆಕರ್ಷಣೆ ಅನ್ನೋಂತಹ ಒಂದು ಎನರ್ಜಿ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಕೆಲವೊಬ್ರು ಅನ್ಕೊಂಡಿದ್ದೀರಾ, ನನ್ನನ್ನು ಫಿಸಿಕಲ್ ಆಗಿ ಆ ವ್ಯಕ್ತಿ ಇಷ್ಟಪಡ್ತಿದ್ದಾರೆ ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ ಅಲ್ಲ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು. ಅದಕ್ಕೂ ಮೀರಿದಂತಹ ಒಂದು ಆತ್ಮದ ಒಂದು ಸಂಬಂಧ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ಅಹಂಕಾರ ಅನ್ನೋದು ಜಾಸ್ತಿ ಇದೆ. ಕೆಲವೊಂದು ಟೈಮಲ್ಲಿ ನಿಮಗಿದ್ರೆ, ಕೆಲವೊಂದು ಟೈಮಲ್ಲಿ ಅವ್ರಿಗಿರತ್ತೆ. ಅವರು ತಗ್ಗಿ ಬಗ್ಗಿ ಮಾತಾಡ್ಸಕ್ ಬಂದಾಗ ನಿಮಗೆ ಅಹಂಕಾರ ಜಾಸ್ತಿ ಆಗತ್ತೆ. ನೀವು ತಗ್ಗಿ ಬಗ್ಗೆ ಅವ್ರ ಹತ್ರ ಮಾತಾಡ್ಸಕ್ ಹೋಗ್ಬೇಕಿದ್ರೆ ಅವ್ರು ಅಹಂಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ.
ಇಬ್ರು ಎಲ್ಲೋ ಒಂದ್ ಕಡೆ ನೀನ್ ಅವತ್ ಮಾಡಿದ್ಯಲ್ವಾ, ನಾನ್ ನಿನಗೆ ಇವಾಗ ಹಿಂಗ್ ಮಾಡ್ತೀನಿ ನೋಡು ಅಂತ ಹೇಳಿ. ಸೊ ಇಲ್ಲಿ ಇಬ್ರಿಗೂ ಒಬ್ರಿಗೊಬ್ರಿಗೆ ಪ್ರೀತಿ ಇದ್ರೂ ಕೂಡ ದ್ವೇಷವನ್ನ ನೀವಿಲ್ಲಿ ಸಾಧಿಸ್ತಾ ಇದ್ದೀರಾ. ಆ ಅಹಂಕಾರ ಅನ್ನುವಂಥದ್ದು ನೀವೆಷ್ಟೇ ಮಾಡಿರ್ಬೋದು, ನಿಮ್ಮ ಪರ್ಸನ್ ಎಷ್ಟೇ ಮಾಡಬಹುದು, ಆ ಅಹಂಕಾರ ಇಬ್ಬರ ನಡುವೆ ಕಂಪ್ಲೀಟ್ ಎಂಡ್ ಆಗ್ತಿರುವಂಥದ್ದು. ನಿಮ್ಮಿಬ್ಬರ ನಡುವೆ ಇರುವಂತಹ ಕೋಪ ಆಗಿರ್ಲಿ, ಅಹಂಕಾರ ಆಗಿರ್ಲಿ, ಶೀಘ್ರದಲ್ಲಿ ಅದು ಪ್ರೀತಿಯಾಗಿ ಬದಲಾವಣೆನ ತಾಳ್ತಾ ಇದೆ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಚೆಕ್ ಮಾಡೋಣ. ಬಿ ಲೆಟರ್, ಬಿ ಲೆಟರ್, ಓಕೆ, ಡಿ ಅಲ್ಲ, ಬಿ ಲೆಟರ್, ಸಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಹೆಚ್ ಲೆಟರ್, ಎ ಲೆಟರ್, ಎನ್ ಲೆಟರ್, ವಿ ಲೆಟರ್, ವೈ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ಎಂ ಲೆಟರ್. ನಿಮ್ಮ ಪರ್ಸನ್ ಹೆಸರು ಅಥವಾ ನಿಮ್ಮ ಹೆಸರು ದೇವರಿಗೆ ಸಂಬಂಧಪಟ್ಟಂತಹ ಹೆಸರಾಗಿದೆ. ರಾಘವೇಂದ್ರ ಅಂತ ಆಗಿರಬಹುದು, ಕೃಷ್ಣ ಅಂತ ಆಗಿರಬಹುದು, ಅಥವಾ ಲಕ್ಷ್ಮಿ ಅಂತ ಆಗಿರಬಹುದು, ಮಹಾಲಕ್ಷ್ಮಿ, ಜಯಲಕ್ಷ್ಮಿ. ಓಕೆ, ಸೊ ಹೆಚ್ಚಾಗಿ ಇಲ್ಲಿ ಲಕ್ಷ್ಮಿ ಅನ್ನುವಂಥದ್ದು ಎನರ್ಜಿ ಬರ್ತಾ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಚೆಕ್ ಮಾಡೋಣ. 21, 19, 1, 28, 11, 2, 31, 21, 27, 20, 10, 9, 18. ಇಯರ್ ನೋಡೋಣ. ಹುಟ್ಟಿದಂತಹ ವರ್ಷ 1996, 1992, 1984, 1989, 1990, 1980, 1986, 1979, 1978, 1999, 1999. 999 ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ ಇಲ್ಲಿ. ಈ ರೀಡಿಂಗ್ ನೋಡಿದ ಮೇಲೆ ಈ ಒಂದು ನಂಬರ್ನ ನೋಡಬಹುದು, ಪರ್ಟಿಕ್ಯುಲರ್ ಆಗಿ 999 ನಂಬರ್ನ ನೋಡಬಹುದು. ಪರ್ಟಿಕ್ಯುಲರ್ ಈ ನಂಬರ್ ಅಂತ ಬರ್ತಿದೆ ಇಲ್ಲಿ. ಈ ರೀಡಿಂಗ್ ನೋಡಿದಂತಹ ಕೆಲವೇ ಕ್ಷಣಗಳಲ್ಲಿ ಕಾಣಿಸ್ಬೋದು, ಈ ರೀಡಿಂಗ್ ನೋಡ್ತಾನೆ ನಿಮಗೆ ಕಾಣಿಸ್ಬೋದು 999 ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ಪರ್ಟಿಕ್ಯುಲರ್ ಈ ನಂಬರ್ನೇ ನೋಡ್ತೀರಾ. ಓಕೆ, ಎಸ್. ನೀವು ಈ ದಿನ ಧರಿಸಿದಂತಹ ಬಟ್ಟೆಯ ಬಣ್ಣ ಇಲ್ಲಿ ಬರ್ತಾ ಇದೆ. ಯೆಲ್ಲೋ, ಹಳದಿ ಮಿಶ್ರಿತವಾಗಿರುವಂತಹ ಗ್ರೀನ್, ವೈಟ್ ಕಲರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ರೆಡ್ ಮರೂನ್ ಕಲರ್ ಕರ್ಟನ್ ಇರುವಂಥದ್ದು ಅಥವಾ ವಾಲ್ ಇರುವಂಥದ್ದು, ಡಿಸೈನ್ ಏನೋ ಇರುವಂಥದ್ದು ಎನರ್ಜಿ ಬರ್ತಿದೆ. ಅಥವಾ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ದೇವರ ಒಂದು ಫೋಟೋ ಕೂಡ ಇರಬಹುದು. ಓಕೆ, ಪಿಂಕ್ ಕಲರ್ ಸ್ಯಾರಿ ಅಥವಾ ಡ್ರೆಸ್ ಅಥವಾ ಕುರ್ತಾ ಹಾಕಿರುವಂಥ ಎನರ್ಜಿ ಇದೆ. ಗ್ರೀನ್ ಕಲರ್ ಎನರ್ಜಿ ಬರ್ತಿದೆ. ಓಕೆ, ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಟ್ಯಾರೋ ರೀಡಿಂಗ್ ಅಲ್ಲಿ ಅಂತ ಹೇಳಿ ಚೆಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸ್ಟೋರಿನ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ತುಂಬ ಲೈಫಿಗೆ ಕನೆಕ್ಟ್ ಆಗುತ್ತೆ ಮ್ಯಾಮ್ ಅಂತ ಹೇಳ್ತಾ ಇರ್ತೀರಾ. ವೆರಿ ಗುಡ್. 2 ಆಫ್ ಸಾರ್ಟ್ಸ್ ಬರ್ತಿದೆ. ಓಕೆ, 7 ಆಫ್ ಸಾರ್ಟ್ಸ್, 3 ಆಫ್ ವ್ಯಾಂಡ್ಸ್, judgment card. Wow, 10 of Pentacles. Seven of Cups ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಕಪ್ಸ್ ಇದೆ.
ಓಕೆ, ಫಸ್ಟ್ ಕಾರ್ಡ್ ನಿಮಗಿಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಹಾಗೇನೆ ಇಲ್ಲಿ 2 ಆಫ್ ಸಾರ್ಟ್ಸ್ ಬರ್ತಿದೆ. ಈ ರಿಲೇಶನ್ಶಿಪ್ ಒಂಥರ ಹೇಗೆ ಹೇಳ್ಬೋದಂದ್ರೆ, ಎರಡು ದೋಣಿಯ ಮೇಲೆ ಕಾಲಿಟ್ಟು ಹೋಗ್ತಾ ಇದ್ದಂತಹ ಒಂದು ಸಂಬಂಧ ಅಂತೇಳಿ ಕಾಣಿಸ್ತಿದೆ. ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು, ಎರಡೆರಡು ಹಾದಿಯ ಮೇಲೆ ಕಾಲಿಟ್ಟು ಹೋಗ್ತಾ ಇದ್ದೀರಾ. ಯಾವ್ದು ಸಕ್ಸಸ್ ಆಗುತ್ತೋ ಅದ್ರ ಮುಂದೆ ನಾನು ನಡ್ಕೊಂಡು ಹೋಗ್ತೀನಿ ಅನ್ನೋಂತಹ ನಿರ್ಧಾರನ ನೀವು ಇಟ್ಕೊಳ್ತಾ ಇದ್ದೀರಾ. ಸೊ ಎಲ್ಲೊಂದ್ ಕಡೆ ತಪ್ಪು ನಿರ್ಧಾರ ಅದು. ಯೋಚನೆ ಮಾಡಿ, ನಿಮ್ಮ ಜೀವನಕ್ಕೆ ಏನ್ ಬೇಕು ಅದನ್ನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಮುಂದುವರಿರಿ. ಎರಡೂ ಇರ್ಲಿ, ನಾನು ಎರಡಲ್ಲೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಜೀವನ ಅತಂತ್ರಕ್ಕೆ ಹೋಗುತ್ತೆ. ಓಕೆ, ಇನ್ನೊಂದು ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಮೂರನೇ ವ್ಯಕ್ತಿಯ ಎನರ್ಜಿ ಇದೆ ಅಂತ ಹೇಳಿದ್ರೆ ಆ ಮೂರನೇ ವ್ಯಕ್ತಿಯ ಪ್ರಭಾವ ಅನ್ನುವಂಥದ್ದು ಅಂತ್ಯ ಆಗ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಈ ಒಂದು ಅಂತ್ಯಕ್ಕೆ ನೀವು ಒಂದಷ್ಟು ಕಸರತ್ತನ್ನ ಪಟ್ಟಿದ್ದೀರಾ. ಇಲ್ಲಿ ರಿಚುವಲ್ ಮಾಡೋ ಮುಖಾಂತರ ಆಗಿರಬಹುದು ಅಥವಾ ಕೆಲವೊಂದಷ್ಟು ತಡೆ ಹೊಡ್ಸೋದು ಅಂತ ಹೇಳ್ತಾರಲ್ವ, ಅದೆಲ್ಲ ಮಾಡಿಸಿ ಒಂದಷ್ಟು ನೆಗೆಟಿವ್ಸ್ ಎಲ್ಲ ಏನಾದರೂ ಮಾಟ ಮಂತ್ರ ಎಲ್ಲ ಮಾಡಿಸಿದ್ರೆ, ನೆಗೆಟಿವ್ ಎನರ್ಜಿ ಮಾಡಿಸಿದ್ರೆ ಅದೆಲ್ಲವನ್ನ ರಿಮೂವ್ ಮಾಡಿ ಒಂದಷ್ಟು ಕಸರತ್ತನ್ನ ಪಟ್ಟಿದ್ದೀರಾ. ಅದೆಲ್ಲ ಒಂದು ಕಡೆ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್, ಅದು ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಸಿಗ್ತಾ ಇದೆ ಆ ರಿಸಲ್ಟ್. ಓಕೆನಾ? ಸೊ ಇಲ್ಲಿ ಮೂರನೇ ವ್ಯಕ್ತಿಯ ಪ್ರಭಾವ ಅನ್ನುವಂಥದ್ದು ಅಂತ್ಯ ಆಗ್ತಿದೆ. ನಿಮ್ಮ ಪ್ರೀತಿಯ ಮಧ್ಯೆ ಇದ್ದಂತಹ ಒಂದು ಅಡಚಣೆಗಳು, ಓಕೆ, ಸೊ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಿರುವಂಥದ್ದು. ಹಾಗೆ ಮೂರನೇ ವ್ಯಕ್ತಿಯ ಪ್ರಭಾವ ಕೂಡ ದೂರ ಆಗ್ತಿರುವಂತಹ ಒಂದು ಎನರ್ಜಿ ಇದೆ. ಸೊ ಇಲ್ಲಿ ನೆಕ್ಸ್ಟ್ 10 ಆಫ್ ಪೆಂಟಿಕಲ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಎಲ್ಲೊಂದ್ ಕಡೆ ನಿಮಗೆ ಕನಸಿನಲ್ಲಿ ಸೂಚನೆಯನ್ನ ಕೊಡಬಹುದು ಯೂನಿವರ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. 5 ಆಫ್ ಕಪ್ಸ್ ಅಲ್ಲೂ ಅಷ್ಟೇನೆ ಒಂದು ಕನಸಿನ ಮುಖಾಂತರವಾಗಿ ನಿಮಗೆ ಯೂನಿವರ್ಸ್ ಅಥವಾ ನೀವು ನಂಬಿರುವಂತಹ ದೇವರು ಕನಸಿನ ಮುಖಾಂತರವಾಗಿ ಸೂಚನೆಯನ್ನ ಕೊಡಬಹುದು. ಈಗಾಗಲೇ ಯಾರಾದರೂ ನಿಮ್ಮ ಕನಸಲ್ಲಿ ಬಂದು ಹೋಗಿರ್ಬೋದು, ನಿಮ್ಮ ಹಿರಿಯರು, ಪೂರ್ವಜರು, ನಿಮ್ಮ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಯಾರು ತೀರ್ಕೊಂಡಿದ್ದಾರೋ ಅವ್ರು ನಿಮ್ಮ ಕನಸಿಗೆ ಬಂದು ಹೋಗಿರಬಹುದು. ಅಥವಾ ದೇವರ ಒಂದು ಕನಸುಗಳು ನಿಮಗೆ ಹೆಚ್ಚಾಗಿ ಕಾಣಿಸ್ಬೋದು. ದೇವರಾಗಿರ್ಬೋದು ಅಥವಾ ಪಲ್ಲಕ್ಕಿ ತಗೊಂಡು ಹೋಗ್ತಾ ಇರೋ ತರ, ಉತ್ಸವ ನಡೀತಾ ಇರೋ ತರ, ಅಥವಾ ಯಾವುದೋ ಟೆಂಪಲಿಗೆ ಹೋಗಿ ಪೂಜೆ ಮಾಡ್ತಾ ಇರೋ ರೀತಿಯಲ್ಲಿ ಈ ತರದ ಕನಸುಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಥವಾ ಕಪಲ್ಗಳು ಇರುವಂತದ್ದು, ಮದುವೆ ಆಗ್ತಾ ಇರುವಂತಹದ್ದು, ಅಥವಾ ಸಿಂಧೂರ ಹಚ್ತಾ ಇರೋ ರೀತಿಯಲ್ಲಿ ಕನಸುಗಳು ತುಂಬಾ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಮುಂದೆ ಫ್ಯೂಚರ್ ಅಲ್ಲೂ ಅಷ್ಟೇ ನಿಮಗೆ ಕನಸಿನ ಮುಖಾಂತರ ನಿಮಗೆ ಒಂದಷ್ಟು ಸೂಚನೆ ಸಿಗ್ತಾ ಇದೆ. ಇವತ್ತಿನ ಈ ಒಂದು ರೀಡಿಂಗ್ ನೋಡಿದ ಮೇಲೂ ಕೂಡ ನಿಮಗೆ ರಾತ್ರಿಯ ಒಂದು ಕನಸಿನಲ್ಲಿ ಕೆಲವೊಂದಷ್ಟು ಸೂಚನೆಗಳು ಬರಬಹುದು. ಗಮನಿಸ್ತಾ ಇರಿ, ಗಮನದಲ್ಲಿ ಇರಿ, ಸ್ವಲ್ಪ ಅಲರ್ಟ್ ಆಗಿರಿ. ನಿಮಗೆ ಏನಾದ್ರೂ ಕನಸು ಬಿದ್ದಿದೆ ಅಂತ ಹೇಳಿದ್ರೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದನ್ನ ಮರ್ತ್ಕೊಂಡು ಅಯ್ಯೋ ನನ್ಗೇನೋ ಕನಸು ಬಿತ್ತು, ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಡಿ. ಓಕೆ, ಸೊ ಒಂದಷ್ಟು ನೀವು ಕನಸಿನ ಮುಖಾಂತರವೇ ಕೆಲವೊಂದಷ್ಟು ಸೂಚನೆಗಳನ್ನು ನೀವು ಇಲ್ಲಿ ಪಡಿತೀರಾ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಯಾರಾದ್ರೂ ಇಲ್ಲಿ ಕೆಲವೊಂದು ರಿಚುವಲ್ಗಳನ್ನ ಮಾಡ್ತಾ ಇದ್ದೀರಾ ಅಥವಾ ಒಂದು ಹರಕೆಗಳನ್ನ ಮಾಡ್ತಾ ಇದ್ದೀರಾ, ಪೂಜೆಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕೆಲವೊಬ್ರು ಕೇಳ್ತಿರಲ್ವಾ, ಏನು ನಾನು ಮಾಡ್ತಿರೋದಕ್ಕೆಲ್ಲ ಫಲ ಸಿಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಫಲ ಸಿಗೋದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಕನಸಿಗೆ ಬಂದು ಆ ಫಲವನ್ನು ಸಿಗತ್ತೋ ಇಲ್ವೋ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋದು. ಓಕೆ, ಸೊ ಕೆಲವೊಂದ್ಸಲ ಕೆಲವೊಬ್ರು ಕೇಳ್ತೀರಾ ಕನಸಿನ ಅರ್ಥ ಏನು ಅಂತ ಹೇಳ್ಬಿಟ್ಟು. ನೀವೇನ್ ಅನ್ಕೊಂಡಿರ್ತೀರಿ ನಿಮ್ಮ ಮನಸ್ಸಲ್ಲಿ ಅದು ಕನಸಾಗಿ ಬಂದು ನಿಮಗೆ ಅದು ಸೂಚನೆನ ಕೊಡ್ತಾ ಇರತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಎನರ್ಜಿ ಬರ್ತಾ ಇದೆ. ಈ ನಿಮ್ಮ ಪ್ರೀತಿಯ ರಹಸ್ಯ ಏನಿದೆ ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಡುವಂಥದ್ದು, ಕನಸಲ್ಲಿ ಬಂದು ಸೂಚನೆ ಕೊಡುವಂತಹ ಒಂದು ಎನರ್ಜಿ ಇದೆ. ಆದಷ್ಟು ನೀವು ಅಲರ್ಟ್ ಆಗಿರುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ಇಲ್ಲಿ ನೋಡಬಹುದು 7 ಆಫ್ ಸಾರ್ಟ್ಸ್ ಹಾಗೇನೆ 7 ಆಫ್ ಕಪ್ಸ್ ಎನರ್ಜಿ ಇದೆ. ಎರಡೂ ಕಾರ್ಡಿನ ಎನರ್ಜಿಯಲ್ಲೂ ಕೂಡ ನಿಮಗೆ ಇಲ್ಲಿ ಕೆಲವೊಂದಷ್ಟು ಸತ್ಯಗಳು ಹೊರಗೆ ಬರಬಹುದು, ಹೊರ ಬರ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಇದೆ. ಹೊರ ಬರತ್ತೆ ಕೂಡ. ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದಷ್ಟು ವಿಷಯಗಳು, ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಹೆಚ್ಚಾಗಿ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಈ ಪ್ರೀತಿಯಲ್ಲಿ ಏನಾದ್ರೂ ವಿಷಯನ ಮುಚ್ಚಿಟ್ಟು ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳಿ ತುಂಬಾ ಸೀಕ್ರೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸೀಕ್ರೆಟ್ ಅನ್ನೋಂಥದ್ದು, ಆ ಸತ್ಯ ಅನ್ನೋಂಥದ್ದು ನಿಮ್ಮ ಮುಂದೆ ಅದು ತನ್ನಷ್ಟಕ್ಕೆ ತಾನಾಗೆ ಬರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಪರ್ಸನಿಗೆ ಸ್ವಲ್ಪ ಆ ವಿಷಯದಲ್ಲಿ ಹರ್ಟ್ ಆಗಬಹುದು, ಬೇಜಾರಾಗಬಹುದು, ಅಥವಾ ನಿಮಗೆ ಅದು ಹರ್ಟ್ ಆಗ್ಬಹುದು, ಬೇಜಾರಾಗಬಹುದು. ಬಟ್ ಅದೇನಂತ ಹೇಳಿದ್ರೆ ಕೆಲವೊಂದಷ್ಟು ಸತ್ಯಗಳನ್ನ ನಿಮ್ಮ ಪರ್ಸನ್ ಮುಚ್ಚಿಟ್ಟಿದ್ದಾರೆ ಅಥವಾ ನೀವು ಅವರಿಂದ ಮುಚ್ಚಿಟ್ಟಿರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ಎರಡು ಎನರ್ಜಿ ಬರ್ತಾ ಇದೆ, ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಬರ್ತಾ ಇದೆ. ಓಕೆ, ಸೊ ಏನಾದ್ರೂ ಸತ್ಯಗಳನ್ನ ಮುಚ್ಚಿಟ್ಟಿದ್ದೀರಾ ಅಂತ ಇದ್ರೆ ಆ ಸತ್ಯಗಳು ಹೊರಗೆ ಬರುವಂತದ್ದು ಬೇರೆಯವರ ಮುಖಾಂತರವಾಗಿ ಹೊರಗೆ ಬರುತ್ತೆ, ಹೊರ ಬೀಳತ್ತೆ ಆ ಸತ್ಯ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇದಕ್ಕೆ ಏಂಜಲ್ ಇಂದ ಏನ್ ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ಒಂದು ಮೆಸೇಜ್ನ ತೆಗಿತೀನಿ, ಏನ್ ಬರುತ್ತೆ ಚೆಕ್ ಮಾಡೋಣ. ಎರಡು ಬರ್ತಾ ಇದೆ. ಓಕೆ, ಇದನ್ನ ತೆಗೆಯೋಣ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಬರ್ತಿದೆ.
ದೇರ್ ಈಸ್ ಸಮಥಿಂಗ್ ಬೆಟರ್. ಓಕೆ, ವಿತಿನ್ ನೆಕ್ಸ್ಟ್ ಮಂತಲ್ಲಿ, ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ನೀವು ತಿಳ್ಕೊಳ್ತೀರಾ, ಅರ್ಥಕೊಳ್ತೀರಾ. ಓಕೆ, ನಿಮ್ಮ ಪ್ರೀತಿ ಏನಿದೆ ಅದು ನಿಜವಾಗಿದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರೀತಿ ನಾನು ಮಾಡ್ತಿರೋ ಪ್ರೀತಿ ಸರಿ ಇದೆಯೋ, ಅವ್ನು ಮಾಡ್ತಿರೋ ಪ್ರೀತಿ ಸರಿ ಇದೆಯೋ, ಅವಳು ಮಾಡ್ತಿರೋ ಪ್ರೀತಿ ಸರಿ ಇದೆಯೋ, ನಿಜನೋ ಸುಳ್ಳು, ಒಂದಷ್ಟು ಗೊಂದಲದಲ್ಲಿದ್ದೀರಾ. ಅದೆಲ್ಲದಕ್ಕೂ ನಿಮಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಎಲ್ಲದೂ ಕೂಡ ನಿಮಗೆ ದಾರಿ ತೋರಿಸತ್ತೆ. ನಿಮಗೆ ವೆರಿ ಸೂನ್ ನೀವು ಅದೆಲ್ಲವನ್ನು ಕೂಡ ತಿಳ್ಕೊಳ್ತೀರಾ ಅನ್ನುವಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗ್ನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ. ಓಕೆನಾ, ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.